ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಬ್ಲೌಸ್ ಹೊಲಿದು ಮಿಕ್ಕಿದ್ದು ಸ್ವಲ್ಪ ಬಟ್ಟೆ, ಅದ್ರಲ್ಲಿ ನಾನು ಹೇರ್ ರಿಬ್ಬನ್ ಮಾಡ್ಕೊಳ್ತಿದ್ದೀನಿ. ತುಂಬ ಸಿಂಪಲಾಗಿ ಮಾಡ್ಕೊಳ್ಬಹುದು ಮನೆಯಲ್ಲಿ. ನೀವು ಹ್ಯಾಂಡ್ ಸ್ಟಿಚ್ ಮಾಡಿ ಕೂಡ ಮಾಡ್ಕೊಳ್ಬೋದು, ಮಿಷಿನ್ ಇಲ್ಲ ಅನ್ನೋದಾದರೆ. ತುಂಬ ಸಿಂಪಲ್ಲು. ನಾನು 4 ಇಂಚು ಅಗಲ ತೊಗೊಂಡಿದ್ದೀನಿ. ಉದ್ದ 20 ಇಂಚಾದರೂ ಸಾಕಾಗುತ್ತೆ. ಆದರೆ ನಾನು ಸ್ವಲ್ಪ ಬಟ್ಟೆ ಜಾಸ್ತಿ ಇತ್ತು, ವೇಸ್ಟ್ ಆಗಬಾರ್ದು ಅಂತೇಳಿ 28 ಇಂಚು ತೊಗೊಂಡಿದ್ದೀನಿ. ನಿಮಗೆ 20 ಇಂಚಿದ್ರೆ ಅಥವಾ 18 ಇಂಚಿದ್ರೂ ನಡೆಯುತ್ತೆ. ನಾನು ಎಲಾಸ್ಟಿಕ್ ಕೂಡ 8 ಇಂಚಷ್ಟು ತೊಗೊಳ್ತಿದ್ದೀನಿ. ಎಲಾಸ್ಟಿಕ್ನಲ್ಲಿ 2 ಥರ ಇದೆ. ಒಂದು ರೋಲ್ ಉಂಡೆ ಥರ ಇರೋದು, ಇನ್ನೊಂದು ಅಗಲವಾಗಿರೋಂಥದ್ದು ಒಂದು 1/4 ಇಂಚಿಂದು ಸೈಜ್ನಲ್ಲಿ ಸಿಗುತ್ತೆ. ನಿಮಗೆ ಯಾವ್ದು ಬೇಕೋ ನೋಡಿ ತೊಗೊಳ್ಳಿ. ಬಟ್ಟೆನ ಸ್ವಲ್ಪ ಉಲ್ಟಾ ಮಾಡಿಕೊಂಡು ಲಾಂಗ್ ಸ್ಟಿಚ್ ಹಾಕೋಬೇಕಾಗುತ್ತೆ. ಒಂದು ನೀವು ಕೈನಲ್ಲಿ ಕೂಡ ರನ್ನಿಂಗ್ ಸ್ಟಿಚ್ ಹಾಕೊಂಡು ಮಾಡ್ಕೊಳ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಬಟ್ಟೆ ಸ್ವಲ್ಪ ಜಾಸ್ತಿ ತೊಗೊಂಡ್ರೆ ರಿಂಕಲ್ಸ್ ಜಾಸ್ತಿ ಬರುತ್ತೆ, ನರಿಗೆ ಜಾಸ್ತಿ ಬರೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಫ್ಲವರ್ ಥರ ಚೆನ್ನಾಗಿ ಕೂತ್ಕೊಳ್ಳುತ್ತೆ. ಈಗ ಅದನ್ನು ಸ್ವಲ್ಪ ಉಲ್ಟಾ ಹಾಕ್ಕೊಂಡು ಹೊಲ್ಕೊಂಡಿದ್ವಲ್ಲ, ಈಗ ಸೀದಾ ಮಾಡ್ಕೊಳ್ಳೋಣ. ಒಂದು ಸೇಫ್ಟಿ ಪಿನ್ನಿಂದ ಇದನ್ನು ಉಲ್ಟಾ ಮಾಡ್ಕೊಳ್ಬೋದು. ಈಗ ಎಲಾಸ್ಟಿಕ್ ತೊಗೊಂಡಿದ್ದೀನಿ, ಒಂದು 8 ಇಂಚಷ್ಟಾದರೂ ಸಾಕಾಗುತ್ತೆ. ನಾನಿಲ್ಲಿ ರೌಂಡಾಗಿರೋಂಥ ಎಲಾಸ್ಟಿಕ್ನ ಉಪಯೋಗಿಸ್ಕೊಳ್ತಿದ್ದೀನಿ. ತುಂಬ ಸ್ಟಿಫ್ ಆಗಿರುತ್ತೆ ಇದು. ಈಗ 8 ಇಂಚ್ ತೊಗೊಂಡಿದ್ನಲ್ಲ, ಅದನ್ನು ಕೂಡ ಸೇಫ್ಟಿ ಪಿನ್ ಸಹಾಯದಿಂದ ಅದರೊಳಗಡೆ ನುಗ್ಗಿಸ್ಕೊಳ್ಬೇಕು. ಫೋಲ್ಡ್ ಮಾಡ್ಕೊಂಡು ಹೊಲ್ಕೊಂಡಿದ್ದೀವಲ್ಲ ಆ ಕ್ಲಾತ್ ಒಳಗಡೆ. ಇನ್ನೊಂದು ಕಡೆ ಎಳಿಬೇಕಾದ್ರೆ ನಾವು ಫೋರ್ಸ್ನಲ್ಲಿ ಬಂದ್ಬಿಡುತ್ತೆ. ಹಾಗಾಗಿ ಇನ್ನೊಂದು ಕಡೆ ತುದಿನ ಜೊತೆಯಲ್ಲಿ ಎಳಿವಾಗ ಬಂದ್ಬಿಡುತ್ತೆ. ಹಾಗಾಗಿ ಅದನ್ನು ಒಂದು ಸ್ವಲ್ಪ ಮಿಷಿನ್ ಕೆಳಗಡೆ ಸ್ಟಿಫಾಗಿ ಈ ಥರ ಕೂಡಿಸಿದ್ರೆ ಕೂತ್ಕೊಳ್ಳುತ್ತೆ. ಆಮೇಲೆ ನೀವು ಗಂಟು ಹಾಕೊಳ್ಳೋದಕ್ಕೆ ಈಸಿ ಆಗುತ್ತೆ. ತುಂಬ ಸಿಂಪಲ್ಲು. ನಿಮಗೆ ಯಾವುದೇ ಬ್ಲೌಸು ಹೊಲೆದಿ ಕೊಟ್ಟರು ಕೂಡ, ಬ್ಲೌಸ್ ಅಥವಾ ಡ್ರೆಸ್ಸು ಸ್ಯಾರಿ ಕೊಟ್ಟರೆ ಟೈಲರ್ಗೆ ಹೇಳಿದ್ರೆ ಸ್ವಲ್ಪ ಮಿಕ್ಕಿರೋ ಪೀಸ್ ಕೊಡಿ ಅಂತ ಕೊಡ್ತಾರೆ. ಅದರಲ್ಲಿ ನೀವು ಮ್ಯಾಚಿಂಗ್ ರಿಬ್ಬನ್ ಮಾಡ್ಕೊಳ್ಬೋದು. ತುಂಬಾ ಚೆನ್ನಾಗಿದೆ. ಈಗಿನ ಸ್ಯಾರಿಗಳು ತುಂಬ ಡಿಫ್ರೆಂಟಾಗಿ ಚೆನ್ನಾಗಿರ್ತವೆ. ಮ್ಯಾಚಿಂಗ್ ನೀವೇ ಮನೆಯಲ್ಲಿ ಮಾಡ್ಕೊಳ್ಬೋದು ರಿಬ್ಬನ್ನು. ಈಗೆಲ್ಲ ಗಂಟು ಹಾಕ್ಕೊಳ್ತೀನಿ. ನೀವು ಸ್ಟಿಚಿಂಗ್ ಕೂಡ ಮಾಡ್ಕೊಳ್ಬೋದು. ನಾನು ಸ್ವಲ್ಪ ಇದು ದಪ್ಪ ಇರೋದ್ರಿಂದ ಸ್ಟಿಚಿಂಗಿಂತ ಗಂಟು ಹಾಕ್ಕೊಂಡ್ರೆ ಸ್ಟಿಫಾಗಿ ಕೂತ್ಕೊಳ್ಳುತ್ತೆ ಅಂತ ಹಾಕ್ಕೊಳ್ತೀನಿ. ಈ ಎರಡೂ ತುದಿಗಳಿದೆಯಲ್ಲ, ಆ ತುದಿಗಳನ್ನ ಸ್ವಲ್ಪ ಎರಡೂ ತುದಿಗಳಿದ್ದಾವಲ್ಲ ಅವೆರಡನ್ನ ಜಾಯಿಂಟ್ ಮಾಡ್ಕೋಬೇಕು. ನೀವು ಸ್ಟಿಚಿಂಗ್ ಮಿಷಿನಲ್ಲಿ ಕೂಡ ಜಾಯಿಂಟ್ ಮಾಡ್ಕೊಳ್ಬೋದು, ಅಥವಾ ಎರಡನ್ನೂ ಇದರ ಒಂದು ಒಳಗಡೆ ಒಂದೊಂದು ಸೇರಿಸ್ಬಿಟ್ಟು ಎಮ್ಮಿಂಗ್ ಕೂಡ ಮಾಡ್ಕೊಳ್ಬೋದು. ನಾನು ಇಲ್ಲಿ ಲಾಂಗ್ ಸ್ಟಿಚ್ ಹಾಕ್ಕೊಳ್ತಿದ್ದೀನಿ. ಮಿಷಿನಲ್ಲಿ ಕೂಡ ಇಟ್ಕೊಂಡು ಹೊಲಿಬೋದು. ನೀವು ಲಾಂಗ್ ಸ್ಟಿಚ್ ಹಾಕಬೇಕಾದ್ರೂ ಅಷ್ಟೇ ಎರಡೂ ಕಡೆ ಜಾಯಿಂಟ್ ಆಗಿಬಿಡುತ್ತೆ, ಹಿಂದೆ ಮುಂದೆದು. ನೀವು ಎರಡೆರಡೇ ಲೇಯರು ಸೇರ್ಕೊಳ್ಳೋ ರೀತಿ ನೋಡಿಕೊಂಡು ಜಾಯಿಂಟ್ ಮಾಡ್ಕೋಬೇಕಾಗತ್ತೆ. ಅದೇ ಹೊಲಿಬೇಕಾದ್ರೆ ಹಿಂಭಾಗ ಕೂಡ ನಮ್ಗೆ ಜಾಯಿಂಟ್ ಆಗಿಬಿಡುತ್ತೆ. ಹಾಗಾಗಿ ನೋಡಿಕೊಂಡು ಮುಂದೆಗಡೆದು 2 ಪೀಸ್ ಮಾತ್ರ, ಆ ಕಡೆ ತುದಿ ಈ ಕಡೆ ತುದಿ ಮಾತ್ರ ಜಾಯಿಂಟ್ ಆಗೋಂಗೆ ನೋಡಿಕೊಂಡು ನೀವು ರನ್ನಿಂಗ್ ಸ್ಟಿಚ್ ಹಾಕ್ಕೊಳ್ಳಿ. ನಿಮಗೆ ಟೈಲರ್ ಹತ್ರ ಬಟ್ಟೆ ಕೊಟ್ಟಾಗ ಹೇಳ್ಬೋದು, ಫ್ರೆಂಡ್ಸ್ ನನಗೆ ಸ್ವಲ್ಪ ಬಟ್ಟೆ ಮಿಕ್ಕಿರೋ ಬಟ್ಟೆ ಕೊಡಿ, ನಾನು ರಿಬ್ಬನ್ ಮಾಡ್ಕೊಳ್ತೀನಿ ಅಂದರೆ ಕೊಡ್ತಾರೆ. ಹಾಗಾಗಿ ಅದರಲ್ಲೇ ಮ್ಯಾಚಿಂಗ್ ಮಾಡಿಕೊಂಡ್ರೆ ನೀವು ತುಂಬಾ ಚೆನ್ನಾಗಿರುತ್ತೆ, ಮ್ಯಾಚಿಂಗ್ ರಿಬ್ಬನ್ ಆಗುತ್ತೆ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಮನೆಯಲ್ಲೇ ಮಾಡ್ಕೊಳ್ಬೋದು ಅಂತೇಳಿ. ಮಿಷಿನೇ ಬೇಕಂತಿಲ್ಲ, ಹ್ಯಾಂಡ್ ಸ್ಟಿಚಲ್ಲಿ ತುಂಬ ಚೆನ್ನಾಗಿ ಬರುತ್ತೆ. ನಾನು ಎಲ್ಲ ಡ್ರೆಸ್ಗಳು ಬ್ಲೌಸ್ಗಳು ಹೊಲ್ಕೊಂಡಾಗ ಒಂದೊಂದು ರಿಬ್ಬನ್ ಮಾಡ್ಕೊಳ್ತೀನಿ. ಇದು ರೆಡಿಮೇಡ್ ರಿಬ್ಬನ್ ನೋಡಿ, ಅದಕ್ಕಿಂತ ಇದೆಷ್ಟು ಚೆನ್ನಾಗಿ ಕಾಣುತ್ತೆ. ನೀವು ಫ್ಲವರ್ ಥರ ಕೂಡ ಮಾಡ್ಕೊಳ್ಬೋದು. ನಾನಿಲ್ಲಿ ಸ್ಯಾಟಿನ್ ರಿಬ್ಬನ್ನಲ್ಲಿ ಫ್ಲವರ್ ಮಾಡ್ಕೊಂಡಿದ್ದೀನಿ. ಇದು ಫ್ರಿಜ್ ಹ್ಯಾಂಡಲ್ಗೆ ಮಾಡ್ಕೊಂಡಿದ್ದಂಥದ್ದು. ತುಂಬ ಸಿಂಪಲಾಗಿ ಈ ಥರ ಮನೆಯಲ್ಲೇ ಎಲ್ಲ ವರ್ಕು ಮಾಡ್ಕೊಳ್ಬೋದು ನಾವು. ತುಂಬ ನೋಡೋಕ್ಕೂ ಚೆನ್ನಾಗಿ ಕಾಣುತ್ತೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೀವು ಕೂಡ ಮನೇಲಿ ಒಂದ್ಸಲ ಟ್ರೈ ಮಾಡಿ. ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಓಕೆ ಬಾಯ್, ಥ್ಯಾಂಕ್ ಯು.